ಜೈ ಗುರುದೇವ್. ನಮಸ್ತೆ. ಇವತ್ತು ಅನಾಹತ ಚಕ್ರದ ಬಗ್ಗೆ ತಿಳಿಯೋಣ. ಇದು ಮಾನವನ ದೇಹದ 7 ಪ್ರಮುಖ ಚಕ್ರಗಳಲ್ಲಿ 4ನೇ ಚಕ್ರವಾಗಿದ್ದು ಇದನ್ನು ಹೃದಯ ಚಕ್ರ ಎಂದು ಕೂಡ ಕರೆಯುತ್ತಾರೆ. ಇದು ಎದೆಯ ಮಧ್ಯಭಾಗದಲ್ಲಿ ನೆಲೆಸಿದೆ. ಸಹಾನುಭೂತಿ, ಕ್ಷಮೆ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಇದು ಕೇಂದ್ರವಾಗಿದೆ. ಇದರ ಬಣ್ಣ ಹಸಿರು ಆಗಿದ್ದು 12 ದಳಗಳನ್ನು ಹೊಂದಿದೆ ಹಾಗೂ ಇದರ ಬೀಜ ಮಂತ್ರ ಯಂ. ಇದು ವಾಯುತತ್ವಕ್ಕೆ ಸಂಬಂಧಿಸಿದಾಗಿದೆ. ಕರುಣೆ, ಪ್ರೀತಿ, ದಯೆ, ಸ್ವಯಂ ಸ್ವೀಕಾರ ಇದರ ಗುಣಲಕ್ಷಣಗಳು. ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದರೆ ಭಾವನಾತ್ಮಕ ಅಸ್ಥಿರತೆ, ಒಂಟಿತನ, ಕೋಪ, ಕ್ಷಮಿಸಲು ಆಗದಿರುವುದು, ಹೃದಯ ಮತ್ತು ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗುತ್ತವೆ. ಬ್ಯಾಲೆನ್ಸ್ ಮಾಡುವ ವಿಧಾನಗಳು: ಉಷ್ಟ್ರಾಸನ, ಭುಜಂಗಾಸನ, ಸೇತುಬಂಧಾಸನ, ಯಂ ಮಂತ್ರವನ್ನು ಜಪಿಸುವುದು, ಉಸಿರಾಟದ ವ್ಯಾಯಾಮಗಳು ಸಹಕಾರಿ. ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಒಳ್ಳೆಯದು. ನನ್ನ ಹೃದಯವು ಮುಕ್ತವಾಗಿದೆ, ನಾನು ಪ್ರೀತಿಯನ್ನು ಸ್ವೀಕರಿಸುತ್ತೇನೆ ಮತ್ತು ನೀಡುತ್ತೇನೆ ಎಂದು ಪ್ರತಿದಿನ ಹೇಳಿಕೊಳ್ಳುವುದು ಒಳ್ಳೆಯದು. ಅನಾಹತ ಚಕ್ರವು ತೆರೆದಾಗ ವ್ಯಕ್ತಿಯು ಪ್ರೀತಿಯನ್ನು ಮುಕ್ತವಾಗಿ ಸ್ವೀಕರಿಸಲು ಮತ್ತು ನೀಡಲು ಶಕ್ತನಾಗುತ್ತಾನೆ. ಇದು ಆಂತರಿಕ ಶಕ್ತಿ ಮತ್ತು ಸಾಮರಸ್ಯಕ್ಕೆ ಕಾರಣವಾಗುತ್ತದೆ. ಥ್ಯಾಂಕ್ ಯು.